ಇವತ್ತು ಟಿಫನ್ ಬಂದು ಬಿಸಿಬೇಳೆಭಾತ್, ಹಾಗೆ ಅರ್ಧ ಖಾಲಿಯಾಗಿದೆ. ಸೊ ಮನೆಯಿಂದ ಎಲ್ಲರೂ ಸ್ಕೂಲ್ಗೆ ಹಾಗೆ ಆಫೀಸಿಗೆ ಹೊರಟರು. ಸೊ ಇವಾಗ ನಾನು ನಿಧಾನವಾಗಿ ಟಿಫನ್ ಮಾಡ್ಕೊಳ್ಳೋಣ ಅಂತ ತೊಗೊಬರ್ತಾಯಿದ್ದೀನಿ. ಸೊ ಬಿಸಿಬೇಳೆಭಾತ್ ರೆಸಿಪಿ ಆಲ್ರೆಡಿ ನಾನು ಅಪ್ಲೋಡ್ ಮಾಡಿದ್ದೀನಿ. ಸೊ ಯಾರಿಗೆ ಇಂಟ್ರೆಸ್ಟ್ ಇದೆ ಪ್ಲೀಸ್ ವಾಚ್ ಮಾಡಿ, ಹಾಗೆ ಇಷ್ಟ ಆದರೆ ಶೇರ್ ಮಾಡಿ. ಹಾಗೆ ವಾಷಿಂಗ್ ಮಿಷಿನಿಗೆ ಬಟ್ಟೆಗಳನ್ನ ಹಾಕಿದ್ದೆ. ಸೊ ಅದು ವಾಶ್ ಆಗಲಿ ಅಂತ ಒಂದು ರೌಂಡ್ ಟಿಫನ್ ಮಾಡ್ಕೊಬಿಡೋಣ ಅಂತೇಳಿ ಬಟ್ಟೆ ಎಲ್ಲ ಹಾಕಿ, ಈಗ ಬೇರೆ ಸ್ವಲ್ಪ ಮಳೆಗಾಲ ಇರೋದ್ರಿಂದ ಮಳೆ ಬರ್ತಾನೆ ಇರುತ್ತೆ, ಹಾಗೆ ಒಣಗಾಕೋದಕ್ಕೂ ಜಾಗ ಇರಲ್ಲ. ಸೊ ನೀಟಾಗಿ ಡೇ ಬೈ ಡೇ ನಾವು ವಾಷಿಂಗ್ ಹಾಕೋತಾ ಇದ್ದೀನಿ. ಸೊ ಸ್ವಲ್ಪ ಕ್ಲೀನಿಂಗು ಇತ್ತು ಇವತ್ತು, ಫ್ರೈಡೇ ಆಗಿರೋದ್ರಿಂದ ಇನ್ನೂ ನಾನು ಯಾವುದೂ ಕೆಲಸನ ಮಾಡ್ಕೊಂಡಿಲ್ಲ. ಆಮೇಲೆ ಮಾಡ್ಕೊಳ್ಳೋಣ ಅಂತ ಫಸ್ಟು ಟಿಫನ್ ಮಾಡ್ಕೊಬಿಡೋಣ ಅಂತ ಟಿಫನ್ ತಿನ್ನೋದಕ್ಕೆ ಅಂತ ಬಂದೆ. ಎಲ್ಲರೂ ಹೋದ್ಮೇಲೆ ಮನೆ ಖಾಲಿ ಅನಿಸುತ್ತೆ. ನಾವು ಎಷ್ಟೇ ಕೆಲಸ ಬೆಳಗ್ಗೆಯಿಂದ ಎದ್ದು ಎಲ್ಲ ಮಾಡ್ಕೊಂಡಿದ್ರು ಮಕ್ಕಳು ಹೋದ್ಮೇಲೆ ಸ್ವಲ್ಪ ತಣ್ಣಗನ್ಸುತ್ತಲ್ಲ ಆ ಥರ ಇರುತ್ತೆ. ಸೊ ಕೆಲಸ ಮಾಡ್ಕೋಬೇಕು. ಹಾಗೆ ನೀರು ಅಷ್ಟೇ, ಟಿಫನ್ಗೋಸ್ಕರ ಬಿಸಿನೀರಿಗೆ ಇಟ್ಟಿದ್ದೆ. ಯಾವಾಗಲೂ ಡೈಲಿ ಬಿಸಿನೀರು ಕುಡಿಯೋದ್ರಿಂದ ನಮ್ಗೆ ಆರೋಗ್ಯಕ್ಕೂ ಒಳ್ಳೆಯದು. ಸೊ ಹಾಗಾಗಿ ಲೈಟೆಲ್ಲ ಆಫ್ ಮಾಡಿಕೊಂಡು ನಮಗೋಸ್ಕರ ಒಂದು 10 and 15 ಮಿನಿಟ್ಸು ಫ್ರೀಯಾಗಿ ಇಟ್ಕೊಳ್ಳೋಣ ಅಂತ ಟಿಫನಿಗೆ ಬಂದಿದ್ದೀನಿ. ಸೊ ಹಾಯ್ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಜ್ಯೋತಿ. ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಸಪೋರ್ಟ್ ಮಾಡ್ತಾಯಿರಿ. ಇದು ಬಂದು ಲಂಚ್ ಬ್ಯಾಗ್ನೆಲ್ಲ ಮಕ್ಕಳಿಗೆ ಹಾಕ್ಕೊಟ್ಟಿದ್ದು. ಸೊ ಡೈಲಿ ಅಷ್ಟೇ ಲಂಚ್ ಬ್ಯಾಗ್ನ ಪ್ರಿಪೇರ್ ಮಾಡಬೇಕಾದ್ರೆ ಒಂದು ಟೆನ್ಷನ್ ಇರುತ್ತೆ, ಬೇಗ ಟೈಮ್ ಆಗುತ್ತೆ, ಬೇಗ ರೆಡಿ ಮಾಡಿ ಹಾಕ್ಕೊಡೋಣ ಅನ್ನೋದೊಂದಿರುತ್ತೆ. ಹಾಗಾಗಿ ಮಕ್ಕಳಿಗೆ ಕ್ಲಾಸ್ ಇರೋದ್ರಿಂದ ಸೊ ಬೇಗ ಅವ್ರದ್ದು ಏನಿರುತ್ತೆ, ಬೆಳಗ್ಗೆ ಟಿಫನ್ ಆಗಿದ ತಕ್ಷಣ ಅವರಿಗೆ ಲಂಚ್ ಬಾಕ್ಸ್ ಎಲ್ಲ ಪ್ರಿಪೇರ್ ಮಾಡಿ ಅವ್ರಿಗೆ ತಿಂಡಿ ತಿನ್ನಿಸಿ ಈ ಚಿಕ್ಕ ಮಕ್ಕಳಾದರೆ ತಿಂಡಿ ತಿನ್ನಿಸ್ಬೇಕಾಗುತ್ತೆ, ದೊಡ್ಡ ಮಕ್ಳಿಗೆ ತಿಂಡಿ ತಿನ್ನಿಸ್ಬೇಕಂತ ಅನಿಸಲ್ಲ. ಬಟ್ ನಮ್ಮನೇಲಿ ಬಿಸಿಬೇಳೆಭಾತ್ ಅಂದರೆ ಎಲ್ರಿಗೂ ಅಲರ್ಜಿಸು, ಯಾರೂ ತಿನ್ನಲ್ಲ. ಸೊ ಹಾಗೆ ಎಲ್ಲ ಟಿಫನ್ ಮಾಡ್ಕೊಂಡು ಮಕ್ಕಳೆಲ್ಲ ಸ್ಕೂಲ್ಗೆ ಹೋದ್ಮೇಲೆ ಸ್ವಲ್ಪ ಮನೆ ಕ್ಲೀನಿಂಗ್ ಇತ್ತು. ಸೊ ಎಲ್ಲನೂ ನೀಟಾಗಿ ಕ್ಲೀನ್ ಮಾಡ್ಕೋತಾ ಇದ್ದೆ. ಹಾಗೆ ಅಲ್ವಾ, ಮನೇಲಿ ಹೆಣ್ಮಕ್ಳು ಎಷ್ಟೇ ಜನ ಇದ್ದರೂ ಹೆಣ್ಮಕ್ಳು ತನ್ನ ಕೆಲಸ ಮಾಡ್ದಲೇ ಮನೆ ಮುಂದೆ ಹೋಗಲ್ಲ. ಅವ್ರವ್ರ ಕೆಲಸ ಅವ್ರವ್ರು ಮಾಡಿದ್ರೇ ಸರಿ. ಎಲ್ಲ ಕೆಲಸಗಳನ್ನೂ ಮಾಡ್ತಾರೆ ಹೆಣ್ಮಕ್ಳು. ಮನೇಲಿದ್ದು ಏನು ಮಾಡ್ತೀಯ ನೀನು ಅನ್ನೋರಿಗೆ ಇದು ಒಂದು ಆನ್ಸರ್ ಅನಿಸುತ್ತೆ. ಸೊ ಬೆಳಗ್ಗೆಯಿಂದ ನಾವು ಎಷ್ಟು ಕೆಲಸ ಮಾಡಿರ್ತೀವಿ, ಬಟ್ ಏನೋ ಒಂದು ಕ್ಷಣ ಕೂತ್ಕೊಂಡು ನಾವು ರೆಸ್ಟ್ ಮಾಡ್ತೀವಿ ಅಂದ್ರೂ ಹೇಳೋದು ಅವ್ರಿಗೇನು ಮನೇಲಿರ್ತಾರೆ ತುಂಬ ರೆಸ್ಟ್ ಮಾಡ್ತಾರೆ ಅಂತ. ಸೊ ಹಾಗಾಗಲ್ಲ. ಹೊರಗಡೆ ದುಡಿಯೋ ಹೆಂಗಸರು ಅಷ್ಟೇ, ಈಗ ಹೆಂಗಸ್ರುಗಳನ್ನಂತ ಹೇಳೋದಕ್ಕಿಂತನೂ ಗಂಡಸರು ಅಷ್ಟೇ, ಅವರು ತುಂಬ ವರ್ಕ್ಲೋಡ್ಗಳಿರುತ್ತೆ, ಹೊರಗಡೆ ಕೆಲಸ ಮಾಡ್ತಾರೆ, ಅವ್ರಿಗೆ ತುಂಬ ಸ್ಟ್ರೆಸ್ ಇರುತ್ತೆ. ನಾವು ಹೆಣ್ಮಕ್ಳು ಅದನ್ನು ನಿಭಾಯಿಸ್ಕೊಂಡು ಮನೇಲಿ ಗಂಡ ಹೆಂಡತಿ ಮಕ್ಕಳು ಅಂತ ಒಂದು ಸದೃಢ ಕುಟುಂಬ ಏನಿರುತ್ತೆ ಅದನ್ನು ನಾವು ಸಮಾಧಾನವಾಗಿ ಹಾಗೆ ಖುಷಿಯಾಗಿ ಅದನ್ನು ನಿಭಾಯಿಸ್ಕೊಂಡು ಹೋದರೆ ಮನೇಲಿ ಎಲ್ಲ ಚೆಂದ. ಹಾಗೆ ಹೆಣ್ಮಕ್ಳಿಗೆ ತುಂಬ ತಾಳ್ಮೆ ಮುಖ್ಯ ಅಂತ ಹೇಳ್ತಾರೆ. ಸೊ ಹೌದು, ಹೆಣ್ಮಕ್ಳಿಗೆ ತಾಳ್ಮೆ ಇದ್ದರೆ ಮನೆ ಯಾವಾಗಲೂ ನಂದಗೋಕುಲ ಆಗಿರುತ್ತೆ. ಸೊ ಮನೆಯಿಂದ ಹೊರಗಡೆ ಗಂಡಸರು ದುಡ್ಕೊಂಬರ್ತಾರೆ, ಎಷ್ಟೇ ಅವರು ಸ್ಟ್ರೆಸ್ಸಲ್ಲಿದ್ದರು ಮನೆಗೆ ಬಂದ ತಕ್ಷಣ ಒಂದು ರಿಲೀಫ್ ಅವ್ರಿಗೆ. ಮನೇಲಿ ಆರಾಮಾಗಿ ಒಂದು ನಿದ್ದೆ ಮಾಡಿದ್ರೆ ಅವ್ರದ್ದು ಎಷ್ಟೇ ಲಕ್ಷ ಕೋಟಿ ನಿಮಗೆ ಆ ಸಂಪಾದನೆ ಇದ್ದು ಮನಸ್ಸಲ್ಲಿ ಒಂದು ನೆಮ್ಮದಿ ಶಾಂತಿ ಅಂತ ಇಲ್ಲ ಅಂದರೆ ನೀವೆಷ್ಟು ಕೋಟಿ ದುಡಿದ್ರೂ ಅದು ವೇಸ್ಟ್ ಅಲ್ವಾ. ಹಾಗಾಗಿ ಎಷ್ಟೇ ನಾವು ಕಡಿಮೆ ಇದ್ರೂ, ಎಷ್ಟೇ ಕಡಿಮೆ ದುಡಿದ್ರೂ ಅದರಿಂದ ಇರೋ ಸಂತೃಪ್ತಿ ಇರುತ್ತಲ್ವ, ಸಂತೃಪ್ತಿ ಇದ್ದರೆ ಮಾತ್ರ ನೀವು ಎಷ್ಟೇ ದುಡಿದ್ರೂ ಅದು ನಮಗೆ ಉಪಯೋಗ ಆಗುವಂಥದ್ದು. ನೀವು ಕಡಿಮೆ ದುಡ್ಕೊಬಂದು ಮನೇಲಿ ಆರಾಮಾಗಿ ನೆಮ್ಮದಿಯಾಗಿರ್ತೀರ ಅಂದರೆ ಅದು ಹೆಣ್ಮಕ್ಳಿಗೆ ಇರೋದು. ಹೆಣ್ಮಕ್ಳು ಎಷ್ಟು ನೀಟಾಗಿ ನಿಮ್ಮ ಮನೆ ನಿಭಾಯಿಸ್ತಾರೆ ಅಷ್ಟು ಮನೇಲಿ ತುಂಬ ಸುಖ ಶಾಂತಿ ಸಮೃದ್ಧಿ ಇರುತ್ತೆ. ಹಾಗೆ ಇನ್ನೊಂದು ಹೆಣ್ಮಕ್ಳಿಗೆ ಟಿಪ್ಸ್ ಅಂದರೆ ಯಾವಾಗಲೂ ಖುಷಿಯಾಗಿರಿ. ಎಷ್ಟು ಕಷ್ಟ ಬಂದು ಹೋಗ್ತಾ ಇರುತ್ತೆ ಬರುತ್ತೆ. ಬಟ್ ನಮಗೆ ಇದು ಏನು ಅನಿಸುತ್ತೆ ಅಂದರೆ ಇವ್ರಿಗೇನು ಇರಲ್ವಾ, ಇವ್ರಿಗೇನು ಕಷ್ಟ ಇರಲ್ವ ಅಂತ ಎಲ್ಲ ಹೇಳ್ಬೋದು. ಬಟ್ ಹಾಗಲ್ಲ, ಒಂದು ಏಜ್ ಇರುತ್ತೆ ಹೆಣ್ಮಕ್ಳಿಗೆ ಆಗಲಿ ಗಂಡು ಮಕ್ಳಿಗೆ ಆಗಲಿ, ಒಂದು ಏಜ್ ತನಕ ಅವ್ರಿಗೆ ಏನು ನಮಗಾದರೂ ಏನೂ ಗೊತ್ತಾಗಲ್ಲ. ಸ್ಟಾರ್ಟಿಂಗಲ್ಲಿ 21, 22, 25 ಆಸ್ಪಾಸಲ್ಲಿ ನಾವು ಏನೇ ಮಾಡಿದ್ರೂ ನಮ್ಗೆ ಅದೆಲ್ಲ ತಪ್ಪು ಅನ್ನಿಸ್ತಾ ಇರುತ್ತೆ. ಬಟ್ ಒಂದು 30 ದಾಟಿದ್ಮೇಲೆ ಲೈಫ್ ಅಂದರೆ ಏನು ಅಂತ ಗೊತ್ತಾಗುತ್ತೆ. ಬಟ್ ಹೇಳ್ತೀವಿ ಒಬ್ಬರೇ ಹೋಗಿ ದುಡಿತೀವಿ, ನಮಗಾಗುತ್ತೆ, ನಾವು ದುಡಿತೀವಿ ಮಾಡ್ತೀವಿ, ಆ ಥರ ಅಲ್ಲ. ಸೊ ನೀವು ಎಷ್ಟೇ ಇದ್ದು ಒಬ್ಬರೇ ದುಡ್ದು ಏನೇ ಮಾಡಿದ್ರು ಒಂದು ಫ್ಯಾಮಿಲಿ ಅನ್ನೋದು ಇರುತ್ತಲ್ವ, ಕುಟುಂಬ ಅನ್ನೋದು ಅದು ಸಿಗಲ್ಲ. ಸೊ ಹಾಗಾಗಿ ಎಷ್ಟೇ ಇರಲಿ, ಸ್ವಲ್ಪನೇ ಇರಲಿ, ಕಡಿಮೆನೇ ಆಗಲಿ, ಅಂಡರ್ಸ್ಟ್ಯಾಂಡಿಂಗ್ ಮುಖ್ಯ. ಫ್ಯಾಮಿಲಿ ಅಂತ ಬಂದಾಗ ಒಂದು ಮಾತು ಬರುತ್ತೆ, ಒಂದು ಮಾತು ಹೋಗುತ್ತೆ.
ಬಟ್ ಅದನ್ನೆಲ್ಲ ನಾವು ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಂಡು ಬಾಳೋದಿದೆಯಲ್ಲ ಅದು ತುಂಬ ಮುಖ್ಯ. ಸೊ ಹಾಗಾಗಿ ಹೇಳಬೇಕು ಅನ್ನಿಸ್ತೆ ಹೇಳಿದೆ. ಎಲ್ಲರೂ ಹೀಗೆ ಇರ್ತಾರೆ, ಬಟ್ ಎಲ್ರದ್ದು ಈಸಿ ಅಂತ ನಾನು ಹೇಳಲ್ಲ. ಎಲ್ರದ್ದು ಅವ್ರದ್ದೇ ಆದಂತಹ ಕಷ್ಟಗಳಿರುತ್ತೆ. ಅದರಲ್ಲೂ ಸ್ವಲ್ಪ ನೆಮ್ಮದಿ ಹುಡ್ಕೊಂಡು ನಮ್ಮ ಥರ ನಾವು ಬಿಟ್ಕೊಡ್ತಾರೆ ನಾವು ಖುಷಿಯಾಗಿರೋದೇ ಒಂದು ಹೆಣ್ಮಕ್ಳಿಂದ ಸಾಧ್ಯ ಅಂತ ಅನ್ಕೋತೀನಿ. ಹಾಗೆ ಎಲ್ಲ ಗುಡಿಸ್ಕೊಂಡು ಹೊರಿಸ್ಕೊತಾ ಇದ್ದೀನಿ ಇವತ್ತು ಮನೇನ. ಸ್ವಲ್ಪ ಇವತ್ತು ಪೂಜೆ ಮಾಡಬೇಕಿತ್ತು. ಸೊ ಹಾಗಾಗಿ ನಾನು ಯಾವಾಗಲೂ ಒಂದೊಂದು ಸಲ ವೀಕ್ ನಂದು ಪೀರಿಯಡ್ ಟೈಮ್ ಇದ್ದಾಗ ನಂದು ದೇವ್ರ ಪೂಜೆ ಬಿಟ್ಟು ಹೋಗ್ಬಿಟ್ಟಿರುತ್ತೆ. ಸೊ ಕಳಸ ತೆಗಿಯೋಕ್ಕಾಗಿರಲಿಲ್ಲ. ಸೊ ಈ ವಾರ ಕಳಸ ತೆಗ್ದು ಪೂಜೆ ಮಾಡೋಣ ಅಂತ ಎಲ್ಲನೂ ರೆಡಿ ಮಾಡ್ಕೋತಾ ಇದ್ದೆ. ಈಗ ಹೋದ್ಮೇಲೆಲ್ಲ ಟಿಫನ್ ಮಾಡಿಕೊಂಡೆ ನಾನು ಮಾಡ್ಕೊತೀನಿ. ಒಂದೊಂದು ಸಲ ಬೇಗ ಆದರೆ ಬೇಗ ನಾನು ವಾರ ಪೂಜೆ ಮಾಡ್ಕೋತೀನಿ. ಬಟ್ ಒಂದೊಂದು ಸಲ ಆಗಲಿಲ್ಲ ಅಂದರೆ ಎಲ್ಲ ಮುಗಿಸ್ಕೊಂಡು ಎಂಡಲ್ಲೂ ಮಾಡ್ಕೋತೀನಿ. ಮನಸ್ಸಲ್ಲಿ ಭಕ್ತಿ ಇದ್ದರೆ ಸಾಕು ಅಂತ ಅನ್ಕೋತೀನಿ. ನಾನು ನಂಬಿರೋಳು, ನಾವೇನೇ ಮಾಡಲಿ ಏನೇ ಬಿಡಲಿ ಮನ್ಸಲ್ಲಿ ಭಕ್ತಿ ಇಟ್ಟು ನೀನು ಒಂದು ದೀಪ ಹಚ್ಚಿದ್ರೆ ಒಂದು ಹೂ ಇಟ್ಟರೆ ಸಾಕು ಭಗವಂತನಿಗೆ ಅದು ಸಲ್ಲಿಸುತ್ತೆ ಅಂತ ಹೇಳ್ತಾರೆ. ಸೊ ನಾನು ಯಾವಾಗಲೂ ಕೃಷ್ಣನ ನಂಬೋಳು, ಹಾಗೆ ರಾಯರನ್ನು ನಂಬೋಳು. ಹಂಗಾಗಿ ನಾನು ಕೃಷ್ಣಂದ ಹೇಳ್ಕೊಳಕ್ಕೆ ಹೋದ್ರೂ ಏನೇ ಆಗಲಿ ದೇವರೇ ಕೃಷ್ಣಾರ್ಪಣ ಮಸ್ತು ಅಂತ ಹೇಳ್ಬಿಡ್ತೀನಿ. ನಿಮಗೆ ಸುಖನೇ ಬರಲಿ ದುಃಖನೇ ಬರಲಿ, ನಮಗೆ ಒಬ್ಬರು ಕೆಟ್ಟದೇ ಬಯಸಲಿ ಒಳ್ಳೆಯದೇ ಬಯಸಲಿ, ದೇವರೇ ಎಲ್ಲ ನಿನ್ನ ಪಾದಕ್ಕೆ ಬಿಟ್ಟಿದ್ದೀವಿ ಅಂತ ನಾನು ಅದನ್ನು ನಂಬಿಕೊಂಡು ಜೀವನ ಮಾಡ್ತಿರೋ ಅಂಥವಳು. ತುಂಬ ಕಷ್ಟ ಇರುತ್ತೆ ಜೀವನ. ಫಸ್ಟ್ ಎಲ್ಲ ಕಷ್ಟ ಅನ್ನಿಸ್ತಾ ಇರುತ್ತೆ. ನಂತರ ಸ್ವಲ್ಪ ಪೀರಿಯಡ್ ಕಳೀತಾ ನಮಗೆ ಸ್ವಲ್ಪ ಈಸಿ ಆಗ್ತಾ ಬರುತ್ತೆ. ಬಟ್ ನಾವು ಎಷ್ಟು ತಿಳ್ಕೊತೀವಿ, ನಾವು ಏನು ಸಮಾಜದ ಬಗ್ಗೆ ತಿಳ್ಕೊತಾ ಹೋಗ್ತೀವಿ, ಹೊರಗಡೆ ನಡೀತಾ ಇರೋದು ನಮಗೆ ನಡೀತಾ ಇರೋದೆಲ್ಲ ನೋಡ್ಕೊಬಿಟ್ರೆ ಬೆಟರ್. ಹೊರಗಡೆ ಇರೋಗಿಂತ ನಮ್ಮದೊಂಚೂರು ಬೆಟರ್ ಲೈಫ್ ಇದೆಯಲ್ಲ ಅಂತ ನಾವು ಫೀಲ್ ಮಾಡ್ಕೋಬೇಕು. ಯಾವಾಗಲೂ ಅಷ್ಟೇ ನಾವು ನಮ್ಮಿಂದ ಮೇಲೆ ಇರೋರಿಗಿಂತ ನಮಗಿಂತ ಕೆಳಗಿರ್ತಾರಲ್ಲ ಅವ್ರನ್ನ ನೋಡಿ ನಾವು ಖುಷಿ ಪಡಬೇಕಂತೆ. ಸೊ ಆ ಥರ ನಂಬಿರೋಳು ನಾನು ಅದಕ್ಕೆ ಯಾವುದೋ ತೀರಾ ಕಷ್ಟನೂ ಅಂದ್ಕೊಳ್ಳಲ್ಲ, ತೀರಾ ಸುಖನೂ ಅಂದ್ಕೊಳ್ಳಲ್ಲ. ಏನು ಬರ್ತಿದೆ ಅದನ್ನು ಅನುಭವಿಸ್ಬಿಡೋಣ, ಏನು ನಡೀತಾ ಇದೆ ಅದನ್ನು ಅನುಭವಿಸೋಣ ಅಂತ ನಾನು ನಂಬೋಳು ನಾನು. ಹಾಗಾಗಿ ತುಂಬ ವಿಚಾರಗಳಿರುತ್ತೆ, ಹೊರಗಡೆ ನಡೀತಾ ಇರುತ್ತೆ, ಮನೇಲಿ ನಡೀತಾ ಇರುತ್ತೆ. ಸೊ ಹೆಣ್ಮಕ್ಳಿಗೆ ತುಂಬ ಸ್ಟ್ರೆಸ್ ಇರುತ್ತೆ. ಆ ಸ್ಟ್ರೆಸ್ನೆಲ್ಲ ಸ್ವಲ್ಪ ಸ್ಟ್ರೆಸ್ ಬಸ್ಟ್ ಮಾಡೋಕ್ಕೆ ನಾವು ಮನೇಲಿ ಒಬ್ಬರೇ ಕೆಲಸ ಮಾಡ್ಕೊಂಡು ನೆಮ್ಮದಿಯಿಂದ ಇರ್ತೀವಲ್ವ. ಸೊ ಅದು ನೆಮ್ಮದಿ. ನೋಡಿ ಇವಾಗೆಲ್ಲ ಗುಡಿಸಿ ಒರೆಸಿರೋದ್ರೆ ಒಂದು ನೆಮ್ಮದಿ ಅಂದರೆ ಕ್ಲೀನ್ ಆಯಿತು ಮನೆ ಅಂತ. ಏನೇ ಆಗಲಿ ಎಷ್ಟೊತ್ತೇ ಆಗಲಿ ನಾವು ಹೆಣ್ಮಕ್ಳೇ ತಾನೇ ಮನೆ ಕ್ಲೀನ್ ಮಾಡಬೇಕಾಗಿರೋದು. ಸೊ ಹಾಗಾಗಿ ಒಂದು ರಿಲೀಫು ಮನೆಯೆಲ್ಲ ಕ್ಲೀನ್ ಮಾಡಿ ಒಂದು 10 ನಿಮಿಷ ಡೀಪ್ ಬ್ರೀತ್ ತೊಗೊಬಿಟ್ರೆ ಅಬ್ಬಾ ಅನ್ನಿಸುತ್ತೆ. ಸೊ ಹಾಗಾಗಿ ಎಲ್ಲ ಕ್ಲೀನೆಲ್ಲ ಆಗಿದೆ. ಸೊ ಎಲ್ಲ ಮಾಡಿಕೊಂಡೆ. ನನಗೆ ಸ್ಟ್ರೆಸ್ ಬಸ್ಟ್ ಅಂದರೆ ಎಲ್ಲ ಕೆಲಸ ಮುಗಿದ್ಮೇಲೆ ಒಂದು ಕಾಫಿ ಮಾಡ್ಕೊಳ್ಳೋದು. ಸೊ ಹಾಗಾಗಿ ಒಂದು ಕಾಫಿಗೆ ಅಂತ ಮಾಡ್ಕೊತಾ ಇದ್ದೀನಿ. ಹಾಗೆ ಕೆಲಸ ಮುಗಿಸ್ಕೊಂಡು ನಂತರ ಸ್ನಾನ ವಾರಕ್ಕೆ ಅಂತ ಹೋಗಬೇಕು. ಸೊ ಇವತ್ತು ಪಾತ್ರೆ ಎಲ್ಲ ಫಸ್ಟೇ ವಾಶ್ ಮಾಡಿ ಹಿಡ್ಕೊಬಿಟ್ಟೀನಿ, ಏನೂ ಕೆಲಸ ಇರಲಿಲ್ಲ ನನಗೆ. ಸೊ ಹಾಗಾಗಿ ಈಗ ಹೊರಗಡೆ ಹೋಗಿ ಸ್ನಾನ ಬಂದು ನಾನು ಈಗ ಮೊದಲು ದೇವ್ರ ಮನೆಯದೆಲ್ಲ ಪಾತ್ರೆ ತೊಗೊಂಡು ಪಾತ್ರೆನೆಲ್ಲ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಇಟ್ಕೊಂಡೆ. ಸೊ ನಾನು ಅಷ್ಟೇ ನಾನು ಹೇಳಿದಾಗೆ ಲಾಸ್ಟ್ ವೀಡಿಯೋದಲ್ಲಿ ಹೇಳಿದ್ದೀನಿ, ನಾನು ಹುಣಸೆ ಹಣ್ಣು ಯೂಸ್ ಮಾಡಿ ಸ್ವಲ್ಪ ಪಿತಾಂಬರಿ ಯೂಸ್ ಮಾಡಿದ್ರೆ ಸಾಕು, ತುಂಬ ಚೆನ್ನಾಗಿ ನಿಮಗೆ ದೇವ್ರ ಪಾತ್ರೆಗಳು ಕ್ಲೀನ್ ಆಗುತ್ತೆ. ನಾನು ಯಾವಾಗಲೂ ಕಳಸದ ಕೊಡ ಇಡೋದ್ರಿಂದ ಅದು ನಾನು ಒಂದು 2 ವೀಕ್ಸಿಂದ ತೆಗ್ದಿರಲಿಲ್ಲ ಕಳಸನ. ಸೊ ಹಾಗಾಗಿ ಇವತ್ತು ತೆಗೆದು ತೊಳಿತಾ ಇದ್ದೀನಿ. ನೀವು ಎಷ್ಟೇ ಹುಣಸೆನಿಂದ ನೀಟಾಗಿ ಸ್ವಲ್ಪ ಒಂದು 5 ನಿಮಿಷ ಬಿಟ್ಟು ತೊಳೆದು ನಂತರ ನೀವು ಪಿತಾಂಬರಿಯಿಂದ ನೀಟಾಗಿ ಒಂದ್ಸಲಿ ಬಂದು ಸ್ವಲ್ಪ ಹೇಳ್ತೀವಲ್ಲ ಅಮ್ಮಕ್ಕೆ ಕೂಸ್ತೀವಿ ಅಂತ ಹೇಳ್ತೀವಲ್ವ. ಸೊ ನನಗೆ ಆ ಥರನೇ ಬರೋದು. ನಮ್ಮದು ಹಾಸನ ಇರೋದ್ರಿಂದ ನಮಗೆ ಭಾಷೆಗಳು ಅದೇ ಥರ ಬರುತ್ತೆ. ಸ್ವಲ್ಪ ಹೆಚ್ಚು ಪ್ರೆಸ್ ಮಾಡಿ ಉಜ್ಜೋದ್ರಿಂದ ನಮ್ಗೆ ಏನು ಕಲೆ ಇರುತ್ತೆ ಅದೆಲ್ಲ ಹೋಗುತ್ತೆ. ನೋಡಿ ನಿಮಗೆ ಗೊತ್ತಾಗ್ತಿದೆ ಕೊಡ ನೋಡಿದ್ರೆ, ಕಳಸ ನೋಡಿದ್ರೆ ಎಷ್ಟು ನೀಟಾಗಿ ಕ್ಲೀನ್ ಆಗುತ್ತೆ ಅಂತ ಹೇಳಿ. ಹಾಗೆ ನಾವು ಕಳಸದ ತೊಳೆದ ಮೇಲೆ ಹಾಗೆ ಬಿಡಬಾರ್ದು. ಒಂದು ನಮಗೆ ಶುದ್ಧ ಬಟ್ಟೆ ಏನು ಇಟ್ಕೊಂಡಿರ್ತೀವಿ ದೇವ್ರ ಮನೇಲಿ, ಆ ಬಟ್ಟೆಯಿಂದ ನೀಟಾಗಿ ಒರೆಸ್ಕೋಬೇಕು ಕೊಡನ. ಯಾಕಂದರೆ ಇಲ್ಲಿ ತೊಳೆದಿರೋದ್ರ ಮೇಲೆ ಅಲ್ಲಲ್ಲಿ ಆವಾಗೆ ಒಂದೊಂದು ನೀರಿಂದ ಡ್ರಾಪ್ಸ್ಗಳೆಲ್ಲ ಇರುತ್ತೆ. ಸೊ ಅದು ಅದೇ ಥರ ನಿಂತ್ಕೊಂಡು ಕಲೆ ಆಗಿಬಿಡುತ್ತೆ. ಸೊ ಹಾಗಾಗಿ ನಾವು ಕಳ್ಸಕ್ಕೆ ಇಡೋಕ್ಕಿಂತ ಮುಂಚೆ ಒಂದ್ಸಲಿ ನೀಟಾಗಿ ಶುದ್ಧ ಬಟ್ಟೆಯಿಂದ ಒರೆಸ್ಕೊಂಡ್ರೆ ದೇವ್ರ ಪಾತ್ರೆಗಳನ್ನೆಲ್ಲ ಒಂದು ಸ್ವಲ್ಪನೂ ಕಲೆನೂ ಒಂದು ಸಲ ಕಪ್ಪು ಆಗೋದು, ಚುಕ್ಕಿ ಬರೋದು ಅದು ಏನೂ ಇರಲ್ಲ. ತುಂಬ ಚೆನ್ನಾಗಿ ಅನಿಸುತ್ತೆ. ಎಲ್ಲ ತೊಳೆದು ನೀಟಾಗಿ ಇಟ್ಕೊಂಡ್ಮೇಲೆ ಅದನ್ನು ಒಂದು ಶುದ್ಧ ಬಟ್ಟೆಲಿ ಒರೆಸ್ಕೊಂಡು ನಂತರ ನಾವೇನು ಅರಿಶಿನ ಕುಂಕುಮನ ಯೂಸ್ ಮಾಡ್ತೀವಿ, ಗಂಧನ ಅದನ್ನೆಲ್ಲ ಯೂಸ್ ಮಾಡಿಕೊಂಡ್ರೆ ಪರ್ಫೆಕ್ಟಾಗಿ ನೀವು ಎಷ್ಟು ದಿನ ಕಳಸ ಇಟ್ಟರು ಅದು ನೀಟಾಗಿ ಏನೂ ಚುಕ್ಕಿ ಬಂದಿರಲ್ಲ, ಬರೆ ಥರ ಬರಲ್ಲ, ಏನೂ ಬರಲ್ಲ. ತುಂಬ ಚೆನ್ನಾಗಿ ನೀಟಾಗಿ ಕ್ಲೀನ್ ಆಗುತ್ತೆ. ಹಾಗೆಯೇ ಪೂಜೆಗೆ ಅಂತ ಸ್ಟಾರ್ಟ್ ಮಾಡಿಕೊಂಡೆ. ನೀಟಾಗೆಲ್ಲನೂ ಒರೆಸಿ ಕ್ಲೀನ್ ಮಾಡ್ಕೊಂಡು ಹೂಗಳೆಲ್ಲ ಮಡಿಸ್ಕೊಂಡೆ. ಈಗ ಕಳಸ ಇಡ್ತಾ ಇದ್ದೆ. ಹಾಗೆಯೇ
ಕಳಸ ಇಡಬೇಕಾದ್ರೂ ಅಷ್ಟೇ ವೀಳ್ಯದೆಲೆ ಪಕ್ಕದಲ್ಲೇ ಇದೆ ಅಲ್ವಾ, ಸೊ ಅಲ್ಲೇ ತಗೊಂಡು ಕಟ್ ಮಾಡಿಕೊಂಡೆ. ಒಂದೊಂದು ವೀಳ್ಯದೆಲೆ ತುಂಬ ಚೆನ್ನಾಗಿ ಬಂದಿತ್ತು, ಒಂದು ನೀಟಾಗಿ ದೊಡ್ಡದಾಗಿ ಉದ್ದವಾಗಿತ್ತು. ಸೊ ನನಗೆ ಕಳಸಕ್ಕೆ ಎಷ್ಟಿದೆ ಅಷ್ಟು ತೊಗೊಂಡೆ. ಇನ್ನೊಂದು ಎಲೆ ಆಮೇಲೆ ತೋರಿಸ್ತೀನಿ, ಎಷ್ಟು ದೊಡ್ಡದು ಬಂದಿತ್ತು ಅಂದರೆ ತುಂಬ ಖುಷಿ ಆಯಿತು ನನಗೆ. ಆ ಥರದ್ದೇ ಒಂದು 5-6 ಸಿಕ್ಕಿದರೆ ಚೆನ್ನಾಗಿರ್ತಾಯಿತ್ತು, ಬಟ್ ನನಗೆ ಅದು ಸಿಕ್ಕಿದ್ದೇ ಒಂದು. ಸೊ ಹಾಗಾಗಿ ಎಷ್ಟು ಅಳತೆಗೆ ಬೇಕು ಅಷ್ಟನ್ನು ತೊಗೊಂಡು ನಂದು ವಾರ ಪೂಜೆ ಏನಿದೆ ಎಲ್ಲ ಮುಗಿಸ್ಕೊಂಡೆ. ಎಷ್ಟೇ ಕೆಲಸ ಮಾಡಿ, ನೀವು ಏನೇ ಮಾಡಿ, ಬಟ್ ಒಂದು ಪೂಜೆ ಅಂತ ಮಾಡ್ಕೋತೀವಲ್ವ, ಅದು ಮನಸ್ಸಿಗೆ ನೆಮ್ಮದಿ, ಒಂಥರ ಸಂತೃಪ್ತಿ ಅನಿಸುತ್ತೆ. ಒಂದು ದೇವ್ರ ಮುಂದೆ ಕೂತ್ಕೊಂಡು ಒಂದು 10 ನಿಮಿಷ ದೇವ್ರನ್ನ ನೋಡಿ ಸಂತುಷ್ಟಿ ಮಾಡಿಕೊಂಡ್ರೆ, ಒಂದು ದೇವರ ಶ್ಲೋಕ ಹೇಳ್ಕೊಂಡ್ರೆ ಎಷ್ಟೋ ಕಷ್ಟಗಳು ನೆಮ್ಮದಿಯಿಂದ ಇರಬೇಕು ಅಂತ ಅನ್ನಿಸ್ತಾ ಇರುತ್ತೆ. ಸೊ ಒಂದು ಶ್ಲೋಕ ಕೃಷ್ಣಂದು ಅಂದ್ಕೊಂಡ್ರೆ, ಒಂದು ರಾಯರ ಶ್ಲೋಕ ಇರ್ಬೋದು, ಒಂದು ಗಣಪತಿ ಶ್ಲೋಕನೇ ಇರ್ಬೋದು, ಏನೇ ಆಗಲಿ ಒಂದು ಶ್ಲೋಕ ಅಂತ ಹೇಳ್ಕೊಂಡ್ರೆ ನಮಗದು ಮಾತಿನ ಸ್ಪಷ್ಟತೆಯೂ ಚೆನ್ನಾಗಾಗುತ್ತೆ. ಹಾಗೆಯೇ ಆ ಶ್ಲೋಕದಲ್ಲಿರೋ ಒಂದು ಮಂತ್ರ ಏನಿರುತ್ತೆ ಅದರಿಂದ ಏನೇ ಕಷ್ಟ ಇದ್ದರೂ ಆ ಕಷ್ಟ ಎಲ್ಲ ದೂರ ಆಗುತ್ತೆ ಅಂತ ನನ್ನ ನಂಬಿಕೆ. ಸೊ ಹಾಗೆ ನಾನು ಪೂಜೆ ವಾರನೆಲ್ಲ ಮುಗಿಸ್ಕೊಂಡೆ. ನಿಜ ಹೇಳಬೇಕು ಅಂದ್ರೆ ನನಗೆ ವಾರ ಬಂತು ಅಂದರೆ ಪೂಜೆ ಮಾಡೋಕ್ಕೆ ನನಗೆ ಮಿನಿಮಮ್ ಒಂದು 1 ಅವರ್ ತೊಗೋತೀನಿ ನಾನು. ಸೊ ನನಗೆ ಅದಕ್ಕೆ ಲೇಟ್ ಆಗುತ್ತೆ ವಾರ ಮಾಡೋದು. ಹಾಗೆಯೇ ಮಧ್ಯಾಹ್ನಕ್ಕೆ ಊಟಕ್ಕೆ ಅಂದ್ಬಿಟ್ಟು ಹೆಸರುಕಾಳು ಹಾಗೆ ಕಡಲೆಕಾಳ್ದು ಸಾಂಬಾರು ಮಾಡಿದ್ದೆ, ತುಂಬ ಚೆನ್ನಾಗಿತ್ತು ಸಾಂಬಾರು. ರೆಸಿಪಿ ನೆಕ್ಸ್ಟ್ ಮಾಡೋಣ, ಅದನ್ನು ಕ್ಯಾಪ್ಚರ್ ಮಾಡೋಣ ಅಂದ್ಕೊಂಡೆ, ನಂಗೆ ಟೈಮ್ ಸಿಗಲಿಲ್ಲ. ಸೊ ಹಾಗಾಗಿ ಬೇಗ ಬೇಗ ಅಡುಗೆ ಮಾಡ್ಕೊಂಡು ಸೈಡ್ಸ್ ಅಂತ ಹೇಳ್ಕೊಂಡು ನಾನು ಮಧ್ಯಾಹ್ನ ಊಟ ಮಾಡೋಷ್ಟಿಗೆ ಆಗಿತ್ತು ಒಂದು 3:34. ಮಧ್ಯಾಹ್ನ ಅಂತ ಹೇಳಿಲ್ಲ, ಈವ್ನಿಂಗ್ ಲಂಚ್ ಅಂತ ಹೇಳಬೇಕು. ಸೊ ಅದನ್ನು ಮುಗಿಸ್ಕೊಂಡು ನಂತರ ಮಕ್ಕಳನ್ನ ಸ್ಕೂಲಿಂದ ಕರ್ಕೊಬರ್ಬೇಕಾಗಿತ್ತು. ಸ್ಕೂಲ್ ಹತ್ರ ಬಂದೆ. ಹಾಗೆ ಬಿಸಿಲು ಇತ್ತು ಇವತ್ತು, ತುಂಬ ಸ್ವಲ್ಪ ಮೋಡ ಥರ ಇರ್ತಿತ್ತು, ಬಟ್ ಇವತ್ತು ಬಿಸಿಲು ಚೆನ್ನಾಗಿತ್ತು. ಅದರಲ್ಲಿ ಆ ಸೀನಲ್ಲಿ ನಂಗೆ ಮೋಡ ನೋಡೋಕೆ ತುಂಬ ಇಷ್ಟ ಆಯಿತು. ಒಂಥರ ಚದುರಿದ ಮೋಡ ಅನ್ನಿಸ್ತಾ ಇತ್ತಿದ್ದು, ಏನೋ ಒಂಥರ ಖುಷಿ ಖುಷಿ ಅನ್ನಿಸ್ತಿತ್ತು. ಹಾಗೆ ಬಿಸಿಲು ಅರ್ಧ. ಹಾಗೆ ಅಲ್ಲಿ ಗಾರ್ಡನಲ್ಲಿ ತುಂಬ ಫ್ಲವರ್ಸ್ ಇತ್ತು. ಅವರು ಸ್ಕೂಲ್ ಗಾರ್ಡನಲ್ಲಿ ಹೇಳಿ ದಾಸವಾಳ ಗಿಡ ಹೇಳ್ತೀವಲ್ವ, ರೆಡ್ ಕಲರ್ ದಾಸವಾಳ ತುಂಬ ಚೆನ್ನಾಗಿದೆ. ಕಿತ್ಕೊಳ್ಳೋಣ ಅಂದರೆ ಎಲ್ಲಿ ಬೈತಾರೋ ಅಂತ ಸುಮ್ಮನಾಗಿದ್ದು. ಕಿತ್ಕೊಳ್ಳೋಕೆ ನನಗೆ ಆಲ್ಮೋಸ್ಟ್ ನೋಡಿದ್ರೆ ಖುಷಿ ಆಗುತ್ತೆ, ಮತ್ತು ಕಿತ್ಕೊಂಡ್ರೆ ಮತ್ತೆ ಇಟ್ಟರೆ ಬತ್ತೋಗುತ್ತಲ್ವ ಅನ್ನೋದೊಂದು ಫೀಲ್ ಇರುತ್ತೆ. ಆಕಾಶ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಒಂಥರ ಈ ಥರ ನೋಡಬೇಕಾದ್ರೆ ಅಲ್ಲೊಂದು ಫ್ಲೈಟ್ ಬರ್ತಾ ಇದ್ದರೆ ಚೆನ್ನಾಗಿರುತ್ತೆ ಅನಿಸುತ್ತೆ. ನಾವು ಆಲ್ಮೋಸ್ಟ್ ನೋಡೋದ್ರಲ್ಲೆಲ್ಲ ವೀಡಿಯೋದಲ್ಲಿ ಈ ಥರ ಇದ್ದಾಗಲೇ ಮೇಲ್ಗಡೆ ಫ್ಲೈಟ್ ಬರ್ತಾ ಇರುತ್ತು. ಹಾಗೆ ಮಕ್ಕಳು ಎಷ್ಟೋ ತನಕ ವೆಯ್ಟ್ ಮಾಡದೆ ಬಂದಿರಲಿಲ್ಲ ಇನ್ನೂ. ನಾಳೆ ಯೋಗ ಡೇ ಇರೋದ್ರಿಂದ ಸೊ ಎಲ್ಲ ಮಕ್ಕಳಿಗೆಲ್ಲ ಯೋಗ ಕ್ಲಾಸಸ್ ಇತ್ತು. ಸೊ ಪ್ರಿಪೇರ್ ಮಾಡ್ಕೋತಾಯಿದ್ರು. ಸ್ವಲ್ಪ ಲೇಟ್ ಆಗಿತ್ತು ಬರೋಷ್ಟಿಗೆ. ವೆಯ್ಟ್ ಮಾಡಿ ಸಾಕಾಯಿತು ನಿಂತ್ಕೊಂಡು. ಅದರ ಒಂದು ಸೈಡು ತುಂಬ ಬಿಸಿಲಿತ್ತು, ಒಂದು ಸೈಡು ತುಂಬ ನೆರಳು. ನಾನು ಬಟ್ ಒಂದು ಕಡೆ ಬಿಸಿಲಿರೋ ಕಡೆ ನಿಂತ್ಕೊಂಡಿದ್ದೆ. ವಾಕ್ ಮಾಡ್ಕೊಂಡು ಹೋಗ್ತೀವಿ ಡೈಲಿ 15 ಮಿನಿಟ್ಸ್ ಅಷ್ಟು 10 ಮಿನಿಟ್ಸ್ ಅಷ್ಟು ಆಗುತ್ತೆ ವಾಕ್ ಮಾಡ್ಕೊಂಡು ಹೋಗಿ. ಸ್ವಲ್ಪ ರಿಲೀಫ್ ಆಗಬೇಕಲ್ವ, ರಿಲೀಫ್ ಮಾಡ್ಕೊಂಡು ನಿಂತ್ಕೊಂಡಿದ್ದೆ. ಸೊ ನಾನು ಯಾವಾಗಲೂ ಗಾರ್ಡನ್ ಸೈಡೇ ನಿಂತ್ಕೊತೀನಿ, ಒಂಥರ ಚೆನ್ನಾಗಿರುತ್ತೆ. ಅಲ್ಲಿ ಪಪ್ಪಿ ಇರುತ್ತೆ, ಪಪ್ಪಿ ಮಾತಾಡಿಸ್ಕೊಂಡು ನಿಂತ್ಕೊತೀನಿ. ಟೈಮ್ ಆಲ್ರೆಡಿ 4:20 ಎಷ್ಟೋ ಆಗಿತ್ತು, 4:05 ಏನೋ ಆಗಿತ್ತು. ಬಟ್ ಅಷ್ಟೊಂದು ಮಕ್ಕಳು ಬಂದವು, ಸೀದಾ ಮನೆಗೆ ಕರ್ಕೊಂಡು ಬರ್ತಾಯಿದ್ದೆ. ಅದರಲ್ಲೂ ನನ್ನ ಮಗ ಬ್ಯಾಗ್ ಅಂತೂ ತುಂಬ ಹೆವಿ ಭಾರ ಇತ್ತು ಚಿಕ್ಕೊಂದು. ಸೊ ನಾನೇ ಹಾಕ್ಕೊಂಡೆ ಅದನ್ನು, ಅಮ್ಮ ಇಟ್ಕೊಳ್ಳಿ ಅಂತ. ನಿಜ ಅನ್ಕೋತೀವಿ ನಾವೆಲ್ಲ ಆ ಟೈಮಲ್ಲಿ ನೆಡ್ಕೊಂಡು ಹೋಗ್ಬೇಕಾದ್ರೆ ಹೆವಿ ಬ್ಯಾಗೆಲ್ಲ ಹತ್ಕೊಂಡು ನಮ್ಮ ಅರ್ಧ ಬೆನ್ನೇ ಬಗ್ಗೋಗಿರ್ತಾಯಿತ್ತು, ಅಷ್ಟು ಬಗ್ಗಿ ತೊಗೊಂಡು ಹೋಗ್ತಾಯಿದ್ವಿ. ಈಗ ಇಷ್ಟು ಚಿಕ್ಕ ಮಕ್ಳಿಗೇ ಅಷ್ಟೊಂದು ಹೆವಿ ಬುಕ್ಸ್ಗಳು ಎಲ್ಲ ಕೊಟ್ಟಿರ್ತಾರೆ. ಸೊ ಇವ್ರಿಗೆ ಅಂದರೆ ಎಲ್ಲ ಮಕ್ಳಿಗೂ ಟೈಮ್ ಟೇಬಲ್ ಕೊಟ್ಟಿರ್ತಾರೆ, ಬಟ್ ಒಂದೊಂದು ಕ್ಲಾಸಲ್ಲಿ ಮಿಸ್ ಆಗಿಬಿಡುತ್ತೆ ಈ ಟೈಮು ಆ ಟೈಮ್ ಅಂದ್ಕೊಂಡು. ಒಂದೊಂದ್ಸಲಿ ನೋಟ್ಸ್ಗಳನ್ನೆಲ್ಲ ಬಿಟ್ಟೋಗಿರ್ತಾರೆ, ಅವಾಗ ನೋಟ್ಸ್ ಬರ್ಸಿರ್ತಾರೆ, ಟೆಕ್ಸ್ಟ್ ಬುಕ್ಕನ್ನು ಕವರೇಜ್ ಮಾಡಿರ್ತಾರೆ. ಸೊ ಒಂದೊಂದ್ಸಲಿ ಆ ಥರ ಅನಿಸುತ್ತೆ. ಹಾಗೆ ಬೇಗ ಬಂದ್ವಿ ಮನೆಗೆ. ಮಕ್ಕಳು ಅಲ್ಲಿಂದ ಬರೋಷ್ಟಿಗೆ ಸುಸ್ತಾಗೋಗಿದ್ದು. ಈಗ ನೋಡಿ ಅದರಲ್ಲೂ ಜಗಳ ಆಡ್ತಿದ್ದಾರೆ, ನಾನು ಫಸ್ಟ್ ಒಳಗಡೆ ಹೋಗ್ತೀನಿ ಅಂತ. ಚಿಕ್ಕೋನು ತುಂಬ ಆಟ ಮಾಡ್ತಾಯಿದ್ದ, ದೊಡ್ಡೋನು ನಾನು ಫಸ್ಟ್ ಹೋಗ್ತೀನಿ ಅಂತ ಆಟ ಮಾಡ್ತಾಯಿದ್ದ. ಸೊ ನಾನು ಅಡ್ಡ ನಿಂತ್ಕೊಂಡು ಅವ್ನು ಕೀ ತೆಗಿಯೋ ತನಕ ನಿಂತ್ಕೊಂಡು ದೊಡ್ಡವನ್ನ ಇಟ್ಕೊಂಡಿದ್ದೀನಿ ನಾನು. ಚಿಕ್ಕೋನು ಒಳಗಡೆ ನುಗ್ಗೋಗ್ತಿದ್ದಾನೆ ಲಾಕ್ ಓಪನ್ ಮಾಡ್ಕೊಂಡು. ಸೊ ನೋಡಿ ಎಷ್ಟು ಫೋರ್ಸಲ್ಲಿ ಹೋದ ಅಂದರೆ ಮಂಚದ ಮೇಲೆ. ಅಯ್ಯೋ ಖುಷಿ ಆಯಿತು. ಒಂದ್ಸಲಿ ಖುಷಿ ಅಂತಾರೆ, ಗೋಳಾಡ್ತಾರೆ, ಅಳ್ತಾರೆ, ಜಗಳ ಆಡ್ತಾರೆ, ಎಲ್ಲ ಒಂಥರ ನಾವು ಇದು ಮಾಡಿ ಡೈಲಿ ಏನಾಗುತ್ತೆ ಅದು ಆಗಲಿ ಅಂತ. ನೆಕ್ಸ್ಟ್ ಮಧ್ಯಾಹ್ನ ಬಂದ ತಕ್ಷಣ ಅವ್ರಿಗೆ ಸ್ವಲ್ಪ ಮಧ್ಯಾಹ್ನ ಸ್ನ್ಯಾಕ್ಸ್ ಅದಕ್ಕಿಂತ ಸ್ವಲ್ಪ ಊಟ ಕೊಡೋಣ ಅಂತ ಸ್ವಲ್ಪ ನಾನು ಹಂಗೆ ಲೆಮನ್ ರೈಸ್ ಮಾಡ್ಕೊಂಡಿದ್ದೆ. ಲೆಮನ್ ರೈಸ್ ಕೊಟ್ಟು ಅವ್ರಿಗೆ ಊಟ ಕೊಟ್ಟು ನೆಕ್ಸ್ಟ್ ಇನ್ನೇನು ಈವ್ನಿಂಗ್ ಟೈಮ್ ಆಯಿತು. ಸ್ನ್ಯಾಕ್ಸ್ ಅಂತ ಏನೂ ಕೊಟ್ಟಿಲ್ಲ, ಅದೊಂದು ಸ್ವಲ್ಪ ಊಟ ಮಾಡಿಬಿಡ್ಲಿ ಅಂತ. ನೆಕ್ಸ್ಟು ಆಮೇಲೆ ಏನಿದ್ರು ಸ್ವಲ್ಪ ಕಾಫಿ ಇಲ್ಲಾಂದರೆ ಹಾಲೇನಾರು ಕೊಟ್ಟರೆ ನೆಕ್ಸ್ಟಿಗೆ ಅವ್ರು ಓದ್ಕೊಳ್ಳೋಕೆ ಟೈಮ್ ಸರಿಯಾಗುತ್ತೆ ಅಂತ ಮಾಡಿಕೊಂಡೆ. ಸೊ ಇದಾಗಿತ್ತು ಇವತ್ತಿನ ನನ್ನ ಡೇ ಇನ್ ಮೈ ಲೈಫು. ಸೊ ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಇಷ್ಟ ಆದರೆ ವಿಡಿಯೋನ ಲೈಕ್ ಕೊಡಿ. ಹಾಗೆ ಇನ್ನೂ ಯಾರೇ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಫಾರ್ ದ ವಾಚಿಂಗ್.